ಏನ್ರಿ ಇದು? ನಿಂಬೆಹಣ್ಣು ಶರ್ಬತ್ತು. ವಿಷ ಹಾಕಿಲ್ಲ ತಾನೆ? ಏನ್ ಮಾತಾಡ್ತೀರಾ ಹಸ್ಬೆಂಡು? ಬಿಡ್ತು ಅನ್ನಿ. ಕಷ್ಟಪಟ್ಟು ನಿಮ್ಗೋಸ್ಕರ ಶರ್ಬತ್ ಮಾಡ್ಕೊಂಡು ತಗೊಂಡ್ ಬಂದ್ರೆ ವಿಷ ಹಾಕಿದೀರಾ ಅಂತ ಕೇಳ್ತೀರಾ ಅಲ್ವಾ? ನಾನು ಆತರ ಮಾಡ್ತೀನ? ಹೊಟ್ಟೆ ಬಿರಿಯಂಗ್ ಅನ್ನ ಬಡಿಸ್ದಾಗ್ಲೇ ನಿಮ್ಮಲ್ಲಿರೋ ನಂಬಿಕೆ ಎಲ್ಲ ಹೊಟ್ಟ ಇತ್ಕೊಂಡ್ರಿ. ಮತ್ತೆ ಊಟ ಆಗಿದ್ರು ಆಗಿಲ್ಲ ಅಂತ ಯಾಕೆ ನಿಮ್ಮ ಅತ್ತಿಗೆ ಹತ್ರ ಸುಳ್ಳು ಹೇಳಿದ್ರಿ? ಅವ್ರಿಗೆ ಬೇಜಾರಾಗತ್ತೆ ಅಂತ ಹಂಗ ಅಂದಿದ್ದು. ಊಟ ಆಗಿದ್ರು ನಿಮ್ಮ ಅತ್ತಿಗೆಗೋಸ್ಕರ ಇನ್ನೊಂದ್ಸಲ ಊಟ ಮಾಡಿದ್ರಿ. ಹಾಗೆ ಮದ್ವೆ ಆಗಿದ್ರು ನಿಮ್ಮ ಅತ್ತಿಗೆಗೋಸ್ಕರ ಯಾಕೆ ಇನ್ನೊಂದ್ಸಲ ಮದ್ವೆ ಆಗ್ಲಿಲ್ಲ? ಸರಿ ಬಿಡಿ, ತಗೊಳ್ಳಿ, ಇದನ್ನ ಕುಡ್ದು ಹೊಟ್ಟೆ ಭಾರ ಕಡಿಮೆ ಮಾಡ್ಕೊಳ್ಳಿ. ಕುಡಿದ್ರ? ಸರಿ ಬನ್ನಿ ಹೋಗೋಣ. ಎಲ್ಲಿಗೆ? ನಿಮ್ಗೇನೋ ತೋರಿಸ್ಬೇಕು. ಏನ್ರಿ ತೋರಿಸ್ಬೇಕು? ಸರ್ಪ್ರೈಸು. ಸರ್ಪ್ರೈಸಾ? ಸರ್ಪ್ರೈಸು ಅಂದಾಗೆಲ್ಲ ಭಯ ಆಗತ್ರಿ ನಂಗೆ. ನೀನು ಇದನ್ನೇನಾದ್ರೂ ಮಾಡಿದ್ರೆ ಖಂಡಿತ ಚಿರು ಇಮ್ಮಿಡಿಯೇಟ್ ಆಗಿ ನಿನ್ನನ್ನು ಕ್ಷಮಿಸ್ತಾನೆ. ಹೌದಾ? ನಿಜವಾಗ್ಲೂ ಶ್ರಮಿಸ್ತಾರಲ್ವಾ ಅಕ್ಕ? ಅವನೇ ತಾನೇ ಹೀಗೆ ಮಾಡು ಅಂತ ಬರ್ದಿರೋದು. ಹೌದಲ್ವಾ? ಇದು ಒಳ್ಳೆ ಕತೆ ಆಯ್ತಲ್ವಾ ಹಸ್ಬೆಂಡು? ನೀವೇ ತಾನೆ ಇದನ್ನೆಲ್ಲ ಮಾಡ್ಬೇಕು ಅಂತ ಆ ಚೀಟಿಯಲ್ಲಿ ಬರ್ದಿದ್ದು. ಈಗ ನೀವೇ ಎದುರ್ಕೋತಿದ್ದೀರಾ ಅಲ್ವಾ? ನಾನು ಹಂಗೆ ಬರ್ದಿದ್ನ ರೀ? ನಾನು ಬರ್ದಿರೋದು ನಿಮಗೆ ಸರಿಯಾಗಿ ಅರ್ಥ ಆಗಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲ ಅರ್ಥ ಆಗಿದೆ ಹಸ್ಬೆಂಡು, ಸುಮ್ಮನೆ ಬನ್ನಿ. ಎಲ್ಲಿಗೆ ಬರ್ಬೇಕು? ಅದೆಲ್ಲ ಹೇಳ್ತೀನಿ, ಬನ್ನಿ ಬನ್ನಿ. ಹೆಂಗಸ್ ಮೇಲೆ ಕೈ ಮಾಡೋನ್ನ ಯಾವತ್ತೂ ಗಂಡಸು ಅಂತ ಅನ್ನೋಲ್ಲ ಕಣೋ. ಹೆಂಗಸಿಗೆ ಯಾರು ಬೆಲೆ ಕೊಡ್ತಾರೋ ಅವ್ರನ್ನ ಗಂಡಸು ಅಂತ ಅನ್ನೋದು. ಸಲ ನಿನ್ನ ಸುಪುತ್ರ ಬದಲಾಗ್ಲಿಲ್ಲ. ಇಲ್ಲಿ ತನಕ ನಿನಗಂತೂ ಒಳ್ಳೆ ಮಗ ಅಂತ ಅನ್ನಿಸ್ಕೊಳ್ಳಿಲ್ಲ. ಈಗ ಆ ಹುಡುಗಿಗೆ ಒಳ್ಳೆ ಗಂಡ ಅಂತ ಅನ್ನಿಸ್ಕೊಳ್ಳಿಲ್ಲ. ಸುಧಾರಿಸ್ಲೇ ಇಲ್ಲ. ನೀವು ನನಗೆ ಎಷ್ಟೇ ಹೊಡೀರಿ ಬೈರಿ, ಆ ಅಧಿಕಾರ ನಿಮ್ಗಿದೆ. ಆದರೆ ನನ್ನ ಕಣ್ಮುಂದೆ ನಿಮ್ಗೆ ಯಾರಾದರೂ ಎದುರು ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಮ್ಮ, ಇದು ಸಂಪ್ರದಾಯಸ್ಥರ ಮನೆ. ಇಲ್ಲಿ ಅವ್ರ ಮನೇಲಿ ಇರೋ ಥರ ಇರೋದನ್ನ ಬಿಟ್ಟು ಹದ್ಬಸ್ತಲ್ಲಿರೋಕ್ಕೆ. ಮುಚ್ಚ ಬಾಯ್ನ. ಅವಳು ನಿನ್ನ ಮದ್ವೆ ಆಗಿದ್ದಾಳೆ ಅಂದಮೇಲೆ ಇದು ಅವಳ ಮನೆನೇ ಕಣೋ. ನೀನು ಬಲವಂತವಾಗಿ ತಾಳಿ ಕಟ್ಟಿದ್ಯಾ ಅಂತ ಅವಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ನಿನ್ನನ್ನು ಜೈಲ್ಗೆ ಹಾಕ್ತಿದ್ರು. ಪಾಪ ಸಂಜನಾ ಅದನ್ನೆಲ್ಲ ಮರ್ತು ನಿನ್ನನ್ನು ಎಲ್ಲರ ಮುಂದೆ ಗಂಡ ಅಂತ ಒಪ್ಕೊಂಡಿದ್ದಾಳೆ. ಅದಕ್ಕಾದ್ರೂ ಅವಳಿಗೆ ಬೆಲೆ ಕೊಡು. ನಿನ್ ತಂಗಿ ಮೇಲೆ ಅವಳು ಗಂಡ ಕೈ ಮಾಡಿದ್ರೆ ನೀ ಸುಮ್ಮನೆ ಇರ್ತೀಯನೋ? ನರಸಿಂಹ, ಅವಳು ಈ ಮನೆಗೆ ಹೊಸದಾಗಿ ಬಂದಿದ್ದಾಳೆ ಕಣೋ. ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅರ್ಥ ಮಾಡ್ಕೋ. ಜರಮಣ ಏನ್ ಗಿರೀಶ ಇಷ್ಟೊತ್ತಂಗೆ? ಸಂಜನಾ ಮೇಡಮ್ ಊಟ ಆರ್ಡರ್ ಮಾಡಿದ್ರು, ಕೊಟ್ಟೋಣ ಅಂತ ಬಂದೆ. ತಗೋಮ್ಮ. Thanks, Atte. Come, girls. Let's continue the party. ಬೇಕಿತ್ತ ನಿನಗಿದು? ಬೇಕಿತ್ತ ನಿನಗಿದು? ಚೀಟಿಲಿ ಏನೋ ಬರ್ದೆ, ಅದನ್ನು ಅವ್ರು ಏನೋ ಅನ್ಕೊಂಡು ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಹಾಕೋದು. ಏನೋ ಆಗಿದೆ ಅವ್ರಿಗೆ. ಅವ್ರಿಗೆ ನಿಜವಾಗ್ಲೂ ಓದಕ್ ಬರಲ್ವಾ? ಅಥವಾ ಅವ್ರಿಗೆ ಅರ್ಥ ಆಗ ನೀನ್ ಬರೀಲಿಲ್ವಾ? ಎಲ್ಲರೂ ಒಳ್ಳೆ ಜೋಕರ್ ನೋಡಕ್ಕಾಗಲಿಲ್ಲ. ರೇಡಿಯೋ ಕೇಳ್ತಿದ್ದೀನಿ, ನೀವು ಬಂದು ಕೇಳ್ತೀರಾ? ನೋಡಿ ಅಪ್ಪ, ಈಗ ನೀವು ಹೋಗ್ತಾ ಇದ್ರೆ ಬಾಯಿ ಪಡ್ಕೊತಾನೆ ಇರ್ತಾರೆ, ಬಾಗಿಲು ಬಡಿತಾನೆ ಇರ್ತಾರೆ. ನಿಮ್ಗೇನು ಆಗ್ಲಿಲ್ಲ ತಾನೆ? ಬರಿ ಇಡಿ. ಏನೂ ಆಗಿಲ್ಲ ತಾನೆ ನಿಮ್ಗೆ? ಸದ್ಯಕ್ಕೇನಾಗಿಲ್ಲ.
ಈಗ ಆಗ್ಬೋದೇನೋ ಗೊತ್ತಿಲ್ಲ. ಎಲ್ರ ಮುಂದೆ ಪ್ರೀತಿ ಹೇಳ್ಕೊಂಡೆ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೊಟ್ರಿ ಅನ್ಕೊಂಡೆ. ಆತ್ಮಹತ್ಯೆನ? ಹೂ ಹಸ್ಬೆಂಡು, ಪ್ರೀತಿ ವಿಷಯದಲ್ಲಿ ನಮ್ಮ ಊರಲ್ಲಿ ಎಷ್ಟೊಂದ್ ಜನ ಈ ತರಾನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಂಥ ತಪ್ಪೆಲ್ಲ ಮಾಡ್ಬಾರ್ದು ಹಸ್ಬೆಂಡು. ನಾನು ಯಾಕ್ರಿ ಅಂತ ಕೆಲಸ ಮಾಡ್ಲಿ? ಮತ್ತೆ ಅಷ್ಟೊತ್ತಿಂದ ಯಾಕೆ ಒಳಗಿದ್ರಿ? ಅದ್ ಬೇರೆ ಜೋರ್ ಕಿಸ್ಕೊತಿದ್ರಿ. ರೇಡಿಯೋ ಕೇಳ್ತಿದ್ದೆ. ಇರಿ, ಒಂದ್ 2 ಮಾತಿದೆ, ಮುಗಿಸ್ಕೊ ಬಂದ್ಬಿಡ್ತೀನಿ. ಹಸ್ಬೆಂಡು ಬಾಗ್ಲು ತೆಗೀರಿ ಹಸ್ಬೆಂಡು. ತಿರ್ಗಾ ಬಾಗ್ಲು ಹಾಕೊಂಡ್ ಬಿಟ್ಟಿದ್ದೀರಾ ಅಲ್ವಾ? ನಿಮ್ಗೆ ಏನಾದ್ರೂ ಆದ್ರೆ ನನ್ಗೇನ್ ಗತಿ? ನೀನ್ ಮಾಡೋ ಕರ್ಮಕ್ಕೆ ಸರಿಯಾಗಿ ಅನ್ಭವಿಸ್ತಾ ಇದೆಯಾ ಮಗನೇ? ಇನ್ನೇನೇನ್ ಕಾಲಿದ್ಯಾ? ಫೇಸ್ ಮಾಡಪ್ಪ, ಫೇಸ್ ಮಾಡು. ಹಸ್ಬೆಂಡು, ಅಯ್ಯೋ ಯಾರಾದ್ರೂ ಬನ್ನಿ, ನನ್ ಗಂಡನ ಜೀವ ಉಳಿಸಿ. ಹೋಯಪ್ಪ, ಇಲ್ದಾರ ನಿನ್ನ ಹೆಂಡತಿ ಊರಿಗೆಲ್ಲ ಕೇಳ್ಸಂಗ್ ಕಿಳ್ಸ್ಕೊಂಡು ಎಲ್ರು ಇಲ್ಲಿ ಜಮಾಯಿಸ್ಬಿಡ್ತಾರ. ಅವ್ರೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಕಿರ್ಚ್ಕೊತೀರ ಒಳ್ಳೆ. ನೀವ್ ಕಟ್ಟಿರೋ ಈ ಬ್ರಹ್ಮಗಡ್ಡು ಗಟ್ಟಿಯಾಗಿದೆ ದೇವ್ರೆ. ಹಸ್ಬೆಂಡು ಕೇಳಿ, ಎಲ್ರೂ ಮುಂದೆ ನಿಮ್ಗೆ ಪ್ರೇಮ ನಿವೇದನೆ ಮಾಡಿದ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನೀವು ಅದೇನನ್ ಪ್ರೇಮ ನಿವೇದನೆ ಅಂತಿದ್ರು ಅದು ನನಗೆ ನರಕ ಯಾತನೆ ಆಗಿತ್ತಲ್ಲಿ. ಹೌದಾ? ಸರಿ, ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡ್ತೀನಿ. ಒಂದ್ ಕೆಲಸ ಮಾಡ್ತೀನಿ. ಹಾಡಾಡ್ಲ? ಹಾಡ? ಆಕಾಶದಲ್ಲಿ ನೀ ದೀಪವಾದ. ನಿಮ್ ಕೈ ಮುಗಿತೀನಿ, ಸುಮ್ಮನಿರ್ರಿ. ಇದು ಇಷ್ಟ ಇಲ್ವಾ? ನೀವೇನು ಮಾಡದೆ ಗಂಭೀರವಾಗಿ ಸುಮ್ಮನಿದ್ಬಿಟ್ರೆ ಅದೇ ನನಗಿಷ್ಟ.